ಪಕ್ಷಿಗಳು ಬಾಳ್ತಾ ಇದ್ದ ಊರಿನಲ್ಲಿ ಚಿಚು ಒಂದು ಕಿರಾಣ ಶಾಪ್ ಇಟ್ಟಿದ್ಲು. ಅದರಲ್ಲಿ ಬೇಕಾಗಿರುವ ಎಲ್ಲಾ ಸಾಮಗ್ರಿಗಳು ಇತ್ತು. ಚಿಚುಕಾಗೆ ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ಲು. ಆ ಊರಿನಲ್ಲಿದ್ದ ಪಕ್ಷಿಗಳಿಗೆ ಯಾವಾಗ ಏನ್ ಬೇಕಾದ್ರೂ ಸರಿ ಎಲ್ರು ಚಿಚು ಹತ್ರನೇ ಬಂದು ಎಲ್ಲಾನು ತಗೊಂಡು ಹೋಗ್ತಿದ್ರು. ಚಿಚುಕಾಗೆ ಹತ್ತಿರ ಸುಮಾರು ಜನ ಸಾಲಕ್ಕೆ ವಸ್ತುಗಳನ್ನ ತಗೊಂಡು ಹೋಗ್ತಿದ್ರು. ಆದ್ರೆ ತಗೊಂಡು ಹೋಗೋರು ಎಲ್ರು ಕೂಡ ಹಣ ಸರಿಯಾಗಿ ವಾಪಸ್ ಕೊಡ್ತಾ ಇರ್ಲಿಲ್ಲ. ಆದ್ರಿಂದ ಪಾಪ ಚಿಚುಕಾಗೆ ಹತ್ರ ಸಾಲ ತಗೊಂಡು ಹೋದವರು ಸುಮಾರು ಜನ ಆಗ್ಬಿಟ್ರು. ಚಿಚುಗೆ ಅದರಿಂದ ತುಂಬಾನು ತೊಂದರೆ ಆಗ್ತಾ ಇತ್ತು. ಹೀಗಿರುವಾಗ ಒಂದಿನ ಯಾವಾಗ್ಲೂ ತರ ಚಿಚು ಅಂಗಡಿನ ಓಪನ್ ಮಾಡಿದ್ಲು. ಸಾಲ ತಗೊಂಡವರು ಯಾರೆಲ್ಲ ಅಂತ ಲೆಕ್ಕ ನೋಡ್ತಾ ಇದ್ಲು. ಅಯ್ಯೋ, ಸುಮಾರು ಜನಕ್ಕೆ ಸಾಲ ಕೊಟ್ಟಿದ್ದೀನಿ, ಆದ್ರೆ ಯಾರು ಹಣ ವಾಪಸ್ ಕೊಡ್ಲಿಲ್ಲ. ಹೀಗೇನೆ ಹೋದ್ರೆ ಆಮೇಲೆ ನನ್ನ ವ್ಯಾಪಾರ ತುಂಬಾನೇ ನಷ್ಟ ಆಗುತ್ತೆ. ಇನ್ಮುಂದೆ ಯಾರಿಗೂ ಸಾಲ ಅಂತೂ ಕೊಡಬಾರ್ದು. ಹಾಗೇನೆ ಯಾರಿಗೆಲ್ಲ ಸಾಲ ಕೊಟ್ಟಿದ್ದೀನೋ ಅವ್ರ ಹತ್ರ ಹಣ ವಸೂಲಿ ಮಾಡ್ಬೇಕು. ಹಾಗಂತ ಅಂದ್ಕೊಂಡು ಚಿಚು ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ಲು. ಆವಾಗ್ಲೇ ಅಂಗಡಿಯಲ್ಲಿ ಒಂದು ಬೋರ್ಡ್ ಇತ್ತು. ಆ ಬೋರ್ಡ್ನ ನೋಡಿದಾಗ ಅವಳಿಗೊಂದು ಐಡಿಯಾ ಬಂತು. ಚಿಚುಕಾಗೆ ಈ ರೀತಿ ಅಂದ್ಕೊಂಡ್ಲು, ಹಾ, ಈ ಬೋರ್ಡಲ್ಲಿ ಇನ್ನು ಇಲ್ಲಿ ಸಾಲ ಕೊಡಲ್ಲ ಅಂತ ಬರ್ದಿಡ್ತೀನಿ. ಇದನ್ನ ನೋಡಿ ಯಾರೂ ಸಾಲ ಕೇಳೋದು ಇಲ್ಲ. ಹಾಗೇನೆ ನನಗೆ ಹಣ ಕೊಡ್ಬೇಕಾದವ್ರು ಎಲ್ರು ಹಣನೂ ಕೊಡ್ತಾರೆ. ಹಾಗಂತ ಅಂದ್ಕೊಂಡು ಚಿಚುಕಾಗೆ ಆ ಬೋರ್ಡಲ್ಲಿ ಇಲ್ಲಿ ಸಾಲ ಕೊಡಕ್ಕಾಗಲ್ಲ ಅಂತ ಬರೆದು ಅವಳ ಅಂಗಡಿಯ ಹೊರಗಡೆ ಹಾಕೋದ್ಲು. ಆಮೇಲೆ ಅವಳ ವ್ಯಾಪಾರನ ಶುರು ಮಾಡಿದ್ಲು. ಆವಾಗ್ಲೇ ಆ ಕಡೆ ಚೋಟು ಗಿಳಿ ಬಂದ್ಲು. ಚೋಟು ಚಿಚು ಹತ್ರ ಮಾತಾಡ್ತಿದ್ಲು. ಏನ್ ಚಿಚು, ಇವತ್ತು ವ್ಯಾಪಾರ ಹೇಗ್ ನಡೀತಿದೆ? ಅಂಗಡಿ ಓಪನ್ ಮಾಡಿದೆ ಇವಾಗ, ಅಷ್ಟರಲ್ಲಿ ಎಲ್ಲಿಂದ ವ್ಯಾಪಾರ ಆಗುತ್ತೆ? ಓ ಹೌದಾ, ನಾನ್ ಸುಮಾರು ಹೊತ್ತಾಯ್ತು ಅಂತ ಅನ್ಕೊಂಡೆ, ಆದ್ರೆ ನಾನ್ ಬಂದಿದ್ದು ಇವಾಗ್ಲೇ ಅಲ್ವಾ? ಸರಿ ಸರಿ ಹೇಳಿ, ನಿಮ್ಗೆ ಏನ್ ವಸ್ತು ಬೇಕೋ ಎಲ್ಲಾನು ಕೊಡ್ತೀನಿ. ಹಾಗೆ ಚೋಟುಗಿಳಿ ಅವಳಿಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನ ತಗೊಳ್ತಿದ್ಲು. ಸರಿಯಾಗಿ ಆ ಸಮಯದಲ್ಲೇ ತುನಿಗುಬ್ಬಚ್ಚಿ ಕೂಡ ಚಿಚುಕಾಗೆಯ ಅಂಗಡಿಗೆ ಬಂದ್ಲು. ಏನ್ ತುನಿ, ಸಾಮಾನ್ ತಗೊಳಕ್ಕೆ ಬಂದ್ಯಾ? ಹೌದೌದು, ಮನೇಲಿ ಏನೂ ಇಲ್ಲ, ತಗೊಳ್ಬೇಕಲ್ವಾ? ಹೌದಾ, ಸರಿ ಸರಿ, ಏನ್ ಬೇಕೋ ಅದನ್ನ ತಗೋ. ಸರಿ ಚೋಟು, ಹೌದು, ಏನ್ ಬೋರ್ಡ್ ಇದು? ಹಾಗೆ ತುನಿಗುಬ್ಬಚ್ಚಿ ಆ ಬೋರ್ಡನ್ನ ನೋಡಿದ್ಮೇಲೆ ಆವಾಗ್ಲೇ ಚೋಟಿಗಿಳಿ ಕೂಡ ಆ ಬೋರ್ಡ್ನ ನೋಡಿದ್ಲು. ಅದನ್ನ ನೋಡಿ ಆಶ್ಚರ್ಯಪಟ್ಲು. ಏನ್ ಚಿಚು, ಸಾಲ ಕೊಡಲ್ವಾ? ಅಯ್ಯೋ ಹೌದೌದು, ನಾನೇ ಬೋರ್ಡ್ ಹಾಕಿದ್ದು, ನಿಮ್ಮ ಹತ್ರ ಹೇಳಕ್ಕೆ ಮರ್ತೋದೆ. ಹೌದಾ, ಯಾಕೆ ಚಿಚು, ಏನಾಯ್ತು? ಏನ್ ಮಾಡೋದು, ನೀವಂದ್ರೆ ಸರಿಯಾಗಿ ಹಣ ಕೊಟ್ಬಿಡ್ತೀರಾ, ಆದ್ರೆ ನಿಮ್ ತರ ಎಲ್ರೂ ಇಲ್ಲ ಅಲ್ಲ, ಸಾಲಕ್ಕೆ ತಗೊಂಡು ಹೋಗ್ತಾರೆ, ಆದ್ರೆ ಹಣನ ವಾಪಸ್ ಕೊಡೋದಿಲ್ಲ. ಇದನ್ನ ಮೊದ್ಲೇ ಹೇಳ್ಬಾರ್ದಾಗಿತ್ತ ನೀನು? ನಾನು ಯಾವಾಗ್ಲೂ ತರ ಸಾಲಕ್ಕೆ ತಗೊಂಡು ಹೋಗಕ್ಕೆ ಬಂದೆ, ಹಣ ತಗೊಂಡ್ ಬರ್ಲಿಲ್ವೇ? ಪರವಾಗಿಲ್ಲ ಪರವಾಗಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟಾದ್ರೂ ತಗೊಂಡ್ ಬಂದ್ ಕೊಡಿ, ಎಲ್ಲಾನು ತಗೊಂಡ್ ಹೋಗಿ. ಸರಿ ಸರಿ, ಸ್ವಲ್ಪ ಹೊತ್ತು ಬಿಟ್ಟು ಹಣ ತಗೊಂಡ್ ಬಂದ್ ಕೊಡ್ತೀನಿ. ಹಾಗೆ ಚೋಟುಗಿಳಿ ಚಿಚುಕಾಗೆ ಹತ್ತಿರ ಹೇಳಿದ್ಲು. ತುನಿ ಅವಳಿಗೆ ಏನೇನ್ ವಸ್ತು ಬೇಕೋ ಎಲ್ಲಾನು ತಗೊಳ್ತಿದ್ಲು. ಆವಾಗ ಚೋಟು ಕೂಡ ಅಲ್ಲೇ ನಿಂತ್ಕೊಂಡಿದ್ಲು. ಅವ್ರ 3 ಜನನು ಸಾಲದ ಬಗ್ಗೆನೇ ಮಾತಾಡ್ತಿದ್ರು. ಚಿಚು, ಇದಕ್ಕೆ ಹಣ ಇವತ್ತು ಸಂಜೆ ತಗೊಂಡ್ ಬಂದು ನಾನು ಕೊಟ್ಬಿಡ್ತೀನಿ. ಹೌದೌದು, ನಾನು ಸಂಜೆ ತಗೊಂಡ್ ಬರ್ತೀನಿ. ಅಯ್ಯೋ ಟುನಿ ಅವ್ರೆ, ನೀವು ಬೇಗನೆ ಕೊಟ್ಬಿಡ್ತೀರಾ, ಆದ್ರೆ ಉಳಿದವ್ರು ಯಾರು ಸರಿಯಾಗಿ ಕೊಡಲ್ಲ. ಏನ್ ಚಿಚು, ನನ್ನನ್ನೇ ಹೇಳ್ತಾ ಇದೀಯ ನೀನು? ನಿನ್ ಹಣನ ಇವತ್ತು ಸಂಜೆನೆ ನಾನು ತಗೊಂಡ್ ಬಂದು ಕೊಡ್ತೀನಿ ನೋಡು. ಸರಿ ಸರಿ, ಬೋರ್ಡ್ ಹಾಕಿದೆ ಅದಕ್ಕಲ್ವಾ, ಇನ್ಮುಂದೆ ಯಾರಿಗೂ ನಾನು ಸಾಲ ಕೊಡೋದಿಲ್ಲ. ಹೀಗೆ ಸಾಲ ಕೊಡ್ತಾ ಹೋದ್ರೆ ನನ್ನ ಅಂಗಡಿನ ಹೇಗ್ ರನ್ ಮಾಡೋದು? ಅದೂ ನಿಜಾನೇ. ಸರಿ, ಹಣನ ಕೊಟ್ಬಿಡ್ತೀನಿ. ಹಾಗೆ ಚೋಟು ಹಾಗೂ ಟುನಿ ಇಬ್ರು ಅವ್ರಿಗೆ ಏನೇನ್ ಬೇಕೋ ಎಲ್ಲಾನು ತಗೊಂಡು ಹೋದ್ರು. ಆ ದಿನ ಸಂಜೆ ಸಮಯ ಚಿಚುಗೆ ಕೊಡ್ಬೇಕಾಗಿರೋ ಹಣನ ತಗೊಂಡ್ ಬಂದ್ ಕೊಟ್ರು. ಹಾಗೆ ಚಿಚುಕಾಗೆ ಅಂಗಡಿಗೆ ಬರೋರಿಗೆ ಸಾಲ ಕೊಡೋದನ್ನ ನಿಲ್ಲಿಸ್ಬಿಟ್ಲು. ಹಾಗೇನೆ ಹಳೆ ಸಾಲವನ್ನ ಅವಳು ವಸೂಲಿ ಮಾಡ್ತಿದ್ಲು. ಹೀಗಿರುವಾಗ ಆ ಊರಿನಲ್ಲಿ ಮಳೆಗಾಲ ಶುರುವಾಯಿತು. ಮಳೆ ಮಾತ್ರವಲ್ಲದೆ ಜೋರಾಗಿ ಗಾಳಿನೂ ಬೀಸ್ತಾ ಇತ್ತು. ಆದ್ರಿಂದ ಯಾರು ಕೂಡ ಯಾವುದೇ ಅಂಗಡಿನ ಓಪನ್ ಮಾಡ್ಲಿಲ್ಲ. ಆದ್ರೆ ಚಿಚುಕಾಗೆ ಅದ್ರ ಬಗ್ಗೆ ಎಲ್ಲ ದೊಡ್ಡದಾಗಿ ತಗೊಳ್ಳದೆ ಅವಳ ಶಾಪನ್ನ ಅವಳು ಓಪನ್ ಮಾಡಿ ಇಟ್ಲು. ಅರೆ, ಇದೇನಿದು, ಮಳೆ ಮಾತ್ರ ಅಂತ ಅಂದ್ಕೊಂಡಿದ್ದೆ, ಇಷ್ಟು ಜೋರಾಗಿ ಗಾಳಿ ಬೇರೆ ಬೀಸ್ತಾ ಇದೆ. ಏನೋ ಅಪ್ಪ, ಯಾರೂ ಅಂಗಡಿ ಓಪನ್ ಮಾಡಲಿಲ್ಲ, ನಾನು ಓಪನ್ ಮಾಡಲಿಲ್ಲ ಅಂದರೆ ಆಮೇಲೆ ಪಾಪ ಎಲ್ಲರೂ ಸಾಮಗ್ರಿ ತಗೊಳ್ಳೋಕ್ಕೆ ಎಲ್ಲಿಗೋಗ್ತಾರೆ? ಹಾಗಂತ ಅಂದ್ಕೊಳ್ತಾ ಇದ್ದಾಗ ಆವಾಗಲೇ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಆ ಗಾಳಿಗೆ ಚಿಚು ಅಂಗಡಿಯಲ್ಲಿದ್ದ ಚಿಪ್ಸ್ ಪ್ಯಾಕೆಟು ಹಾಗೆ ಹಣ ಎಲ್ಲಾನು ಗಾಳಿಯಲ್ಲಿ ಹಾರ್ಕೊಂಡು ಹೋಯ್ತು. ಅದನ್ನು ನೋಡಿದ ಚಿಚುಕಾಗೆ ಆಶ್ಚರ್ಯಪಟ್ಟು ಆ ಹಣ ಹಾಗೂ ಚಿಪ್ಸ್ ಪ್ಯಾಕೆಟ್ನ ತಗೊಂಡು ಬರೋದಕ್ಕೋಸ್ಕರ ಅದರ ಹಿಂದೆನೇ ಅವಳು ಹೋಗ್ತಿದ್ಲು. ಅಯ್ಯೋ ಅಯ್ಯೋ, ನನ್ನ ಚಿಪ್ಸ್ ಪ್ಯಾಕೆಟು ಹಣ ಎಲ್ಲಾನು ಹಾರ್ಕೊಂಡು ಹೋಗ್ತಾ ಇದೆ. ಇದಕ್ಕೇನಾ ಯಾರೂ ಅಂಗಡಿ ಓಪನ್ ಮಾಡಲಿಲ್ಲ? ನಾನು ಓಪನ್ ಮಾಡಿ ಇಟ್ಟಿದ್ರಲ್ಲಿ ಎಲ್ಲ ನಷ್ಟನೇ ನನಗೆ.
ಅಯ್ಯೋ ಆ ಚಿಪ್ಸ್ ಪ್ಯಾಕೆಟ್ ನನಗೆ ಸಿಗಬೇಕು ಹಾಗಂತ ಅಂದ್ಕೊಂಡು ಆ ಚಿಪ್ಸ್ ಪ್ಯಾಕೆಟ್ ಹಣ ಎಲ್ಲಾನು ಅಂಗಡಿಯಲ್ಲಿ ತಗೊಂಡು ಬಂದಿಟ್ಟು ಆಮೇಲೆ ಅವಳು ಅಂಗಡಿನ ಮುಚ್ಚಿ ಅಲ್ಲಿಂದ ಮನೆಗೆ ಹೋದ್ಲು. ಆವಾಗಲೇ ಚಿಚುಕಾಗಿಯ ಅಂಗಡಿಗೆ ಕುಹುಬಾತು ಬಂತು. ಆದರೆ ಚಿಚು ಅಂಗಡಿ ಮುಚ್ಚಿರೋದನ್ನ ನೋಡಿ ಕುಹುಬಾತು ಅಲ್ಲಿಂದ ಚಿಚು ಮನೆಗೇನೆ ಹೋದ್ಲು. ಏನ್ ಚಿಚು, ಇವತ್ತು ಅಂಗಡಿ ಓಪನ್ ಮಾಡಲಿಲ್ವಾ? ಓಪನ್ ಮಾಡಿದೆ ಕುಹು, ಆದರೆ ಗಾಳಿ ಮಳೆಯಿಂದ ಪುನಃ ಕ್ಲೋಸ್ ಮಾಡಿಬಿಟ್ಟೆ. ಹೌದಾ, ಅಡುಗೆ ಮಾಡೋಕ್ಕೆ ಸಾಮಗ್ರಿ ಬೇಕು, ನಿನ್ನ ಮನೇಲಿರೋದನ್ನ ನನಗೆ ಕೊಡ್ತೀಯಾ? ಸರಿ ಸರಿ, ಜಾಸ್ತಿ ಏನಿಲ್ಲ, ಸ್ವಲ್ಪ ಇದೆ, ಕೊಡ್ತೀನಿ. ಪುನಃ ಅಂಗಡಿಗೆ ಹೋಗುವಾಗ ಏನೇನು ಬೇಕೋ ತಗೊಂಡು ಬಂದು ಇಟ್ಕೊಳ್ತೀನಿ. ಸರಿ, ಇವತ್ತು ಅಡುಗೆ ಮಾಡೋದಕ್ಕೋಸ್ಕರನಾದರೂ ಏನಾದರೂ ಕೊಡು. ಹಾಗಂತ ಕುಹುಬಾತು ಚಿಚುಕಾಗಿಯ ಮನೇಲಿದ್ದ ಸಾಮಗ್ರಿಗಳನ್ನು ಸ್ವಲ್ಪ ತಗೊಂಡು ಅಲ್ಲಿಂದ ಅದರ ಮನೆಗೆ ಹೋಯಿತು. ಹಾಗೆ ಚಿಚುಕಾಗಿ ಅಂಗಡಿಗೆ ಬರೋರು ಎಲ್ಲರೂ ಕೂಡ ಅಂಗಡಿ ಮುಚ್ಚಿರೋದ್ರಿಂದ ಚಿಚು ಮನೆಗೇನೆ ಹೋಗಿ ಅವಳ ಹತ್ರ ಏನೇನು ಸಾಮಗ್ರಿ ಇದೆಯೋ ಎಲ್ಲನೂ ತಗೊಳ್ತಿದ್ರು. ಸ್ವಲ್ಪ ಸ್ವಲ್ಪ ಚಿಚುಕಾಗಿಯ ಮನೇಲಿದ್ದ ಸಾಮಗ್ರಿಗಳು ಖಾಲಿಯಾಯಿತು. ಅಂಗಡಿನೂ ಓಪನ್ ಮಾಡೋಕ್ಕಾಗಲಿಲ್ಲ. ಆದ್ರಿಂದ ಚಿಚು ಅವಳ ಮನಸ್ಸಲ್ಲಿ, ಅಯ್ಯೋ, ಮನೇಲಿದ್ದ ಸಾಮಗ್ರಿ ಎಲ್ಲನೂ ಖಾಲಿ ಆಗ್ತಾನೆ ಇದೆ, ಪುನಃ ಯಾರಾದರೂ ಬಂದು ಕೇಳಿದ್ರೆ ನಾನು ಏನು ಮಾಡೋದು? ಮನೇಲಿದ್ದು ವ್ಯಾಪಾರ ಮಾಡೋದು ಕೂಡ ತುಂಬಾನೇ ಕಷ್ಟ. ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಅಂಗಡಿಗೆ ಹೋಗಿ ಬೇಕಾಗಿರೋ ಎಲ್ಲ ಸಾಮಗ್ರಿನ ಮನೆಯಲ್ಲಿ ತಗೊಂಡು ಬಂದು ಇಟ್ಕೊಳ್ತೀನಿ. ಏನು ಮಾಡೋದು, ಬೇರೆ ದಾರಿ ಇಲ್ವಲ್ಲ, ಹೀಗಾದರೂ ವ್ಯಾಪಾರ ಮಾಡಬೇಕು ಅಲ್ವಾ ಹಾಗಂತ ಅಂದ್ಕೊಳ್ತಿದ್ಲು. ಆದರೆ ಅವಳು ಬೇರೆ ಏನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ಲು. ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಸ್ವಲ್ಪ ಸಮಯದಲ್ಲಿ ಅವಳಿಗೊಂದು ಒಳ್ಳೆ ಯೋಚನೆನೂ ಸಿಕ್ತು. ಹೌದು, ಭೂಮಿ ಅಡಿಯಲ್ಲಿ ಅಂಗಡಿ ಇಟ್ರೆ ಅಲ್ಲಿ ಗಾಳಿ ಮಳೆ ಏನೂ ಬರಲ್ಲ. ಆವಾಗ ಎಲ್ರೂ ಅಲ್ಲಿಗೆ ಬಂದು ಸಾಮಗ್ರಿ ತಗೊಂಡು ಹೋಗ್ತಾರೆ ತಾನೇ. ಮಳೆ ಸ್ವಲ್ಪ ಬಿಟ್ಮೇಲೆ ಹಳ್ಳನ ತೋಡಿ ಅದರೊಳಗಡೆ ಅಂಗಡಿ ಇಡ್ತೀನಿ. ಆಮೇಲೆ ಹಳೆ ಅಂಗಡಿಯಲ್ಲಿರುವ ವಸ್ತುಗಳನ್ನೆಲ್ಲ ಆ ಹೊಸ ಅಂಗಡಿಗೆ ತಗೊಂಡು ಹೋಗಿ ಇಡ್ತೀನಿ. ಹಾಗೆ ಚಿಚುಕಾಗಿ ಭೂಮಿ ಅಡಿಯಲ್ಲಿ ಒಂದು ಅಂಗಡಿ ಇಡಬೇಕು ಅಂತ ಅಂದ್ಕೊಂಡ್ಲು. ಅವಳು ಅಂದ್ಕೊಂಡ ಹಾಗೇನೆ ಮಳೆ ಕಡಿಮೆ ಆದ್ಮೇಲೆ ಅವಳ ಮನೆಯ ಪಕ್ಕದಲ್ಲಿರುವ ಒಂದು ಜಾಗಕ್ಕೆ ಹೋದ್ಲು. ಅಲ್ಲಿ ಅವಳು ಹಳ್ಳ ತೋಡಿ ಭೂಮಿ ಒಳಗಡೆ ಅಂಗಡಿ ಇಡಬೇಕು ಅಂತ ಅಂದ್ಕೊಂಡ್ಲು. ಈ ಜಾಗ ತುಂಬಾ ದೊಡ್ಡದಾಗಿದೆ, ಇಲ್ಲಿ ಯಾರೂ ಏನೂ ಮಾಡ್ತಾ ಇಲ್ಲ ಅಲ್ವಾ, ನಾನು ಇಲ್ಲೇ ಕೆಳಗಡೆ ಅಂಗಡಿನ ಇಡ್ತೀನಿ ಹಾಗಂತ ಹೇಳಿ ಅಲ್ಲಿ ಒಂದು ದೊಡ್ಡ ಹಳ್ಳನ ತೋಡ್ತಾ ಇದ್ಲು ಚಿಚುಕಾಗೆ. ಸ್ವಲ್ಪ ಸಮಯದಲ್ಲಿ ದೊಡ್ಡ ಹಳ್ಳ ತೋಡಿ ಆಮೇಲೆ ಅದರ ಒಳಗಡೆ ಹೋಗಿ ಕಡ್ಡಿಗಳು ಹಾಗೂ ಹುಲ್ಲನ್ನ ಹಾಕಿ ಅಂಗಡಿ ಏರ್ಪಾಡು ಮಾಡಿದ್ಲು. ಆ ಅಂಗಡಿನೂ ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ಅಮ್ಮಯ್ಯ, ಒಂದು ಕೆಲಸ ಮುಗೀತು. ಇವಾಗ ಅಂಗಡಿಯಲ್ಲಿರುವ ಎಲ್ಲ ವಸ್ತುಗಳನ್ನ ತಗೊಂಡು ಬಂದು ಈ ಅಂಗಡಿಯಲ್ಲಿ ಇಡಬೇಕು. ಅದೇ ದೊಡ್ಡ ಕೆಲಸ, ಆದ್ರೆ ಮಾಡ್ಬೇಕಲ್ವಾ ಹಾಗಂತ ಅಂದ್ಕೊಂಡು ಚಿಚುಕಾಗೆ ಅಲ್ಲಿಂದ ಅಂಗಡಿಗೆ ಹೋದ್ಲು. ಅಂಗಡಿಯಲ್ಲಿರುವ ಸಾಮಗ್ರಿಗಳನ್ನ ಮೂಟೆಯಲ್ಲಿ ಹಾಕಿ ತಗೊಂಡ್ ಬಂದ್ಲು. ಅಷ್ಟರಲ್ಲಿ ಮಳೆ ಸುರಿತಾ ಇತ್ತು. ಆದ್ರೆ ಅದ್ರ ಬಗ್ಗೆ ಎಲ್ಲ ದೊಡ್ಡದಾಗಿ ತಗೊಳ್ಳದೆ ಅವಳು ವಸ್ತುಗಳನ್ನ ತಗೊಂಡ್ ಬಂದ್ಲು. ಆಮೇಲೆ ಭೂಮಿ ಅಡಿಯಲ್ಲಿರುವ ಅಂಗಡಿಯಲ್ಲಿ ವಸ್ತುಗಳನ್ನ ಇಟ್ಲು. ಅಮ್ಮಯ್ಯ, ದೊಡ್ಡ ಕೆಲಸ ಮುಗೀತು. ಆದ್ರೆ ಇವಾಗ ನಾನು ಇಲ್ಲಿ ಅಂಗಡಿ ಇಟ್ಟಿರೋ ವಿಷಯ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಎಲ್ರು ಏನಾದ್ರೂ ಬೇಕು ಅಂದ್ರೆ ಮನೆಗೆ ಹೋಗ್ತಾರೆ. ಏನ್ ಮಾಡೋದು? ಮನೆ ಹತ್ರನೂ ಒಂದು ಬೋರ್ಡ್ ಹಾಕಿಟ್ರೆ ಆವಾಗ ಎಲ್ರು ಹುಡ್ಕೊಂಡು ಇಲ್ಲಿ ಬರ್ತಾರೆ, ಇಲ್ಲಿಂದ ಎಲ್ಲಾನು ತಗೊಳ್ತಾನೆ ಹಾಗಂತ ಅಂದ್ಕೊಂಡು ಚಿಚುಕಾಗಿ ಅವಳ ಮನೆಯ ಮುಂದ್ಗಡೆ ಭೂಮಿಯ ಕೆಳಗಡೆ ಅಂಗಡಿ ಇದೆ, ಏನಾದ್ರೂ ಬೇಕಾದ್ರೆ ಅಲ್ಲಿ ಬಂದು ತಗೊಳ್ಳಿ ಅಂತ ಬರ್ದಿಟ್ಲು. ಆಮೇಲೆ ಚಿಚುಕಾಗಿ ಭೂಮಿ ಒಳಗಡೆ ಇರುವ ಅಂಗಡಿಯಲ್ಲಿ ಹೋಗಿ ಕೂತ್ಕೊಂಡಿದ್ಲು. ಹಾಗೆ ಸ್ವಲ್ಪ ಸಮಯನೂ ಆಯ್ತು. ಅರೆ, ಏನ್ ಚಿಚು, ಭೂಮಿ ಒಳಗಡೆ ಬೇರೆ ಅಂಗಡಿ ಇಟ್ಟಿದೀಯಾ? ಹೌದು ಮಹಿ, ಏನ್ ಮಾಡೋದು, ಮೇಳೆ ಮಳೆ ಗಾಳಿ ಅಲ್ಲಿ ಇಡಕ್ಕಾಗ್ಲಿಲ್ಲ, ಅದಕ್ಕೆ ವ್ಯಾಪಾರ ಮಾಡೋದಕ್ಕೋಸ್ಕರ ಇಲ್ಲಿ ಅಂಗಡಿ ಇಟ್ಟಿದ್ದೀನಿ. ಪರವಾಗಿಲ್ಲ, ಇದೊಳ್ಳೆ ವಿಷಯನೇ. ಇಲ್ಲಿ ನಿಂತ್ಕೊಂಡು ಎಷ್ಟೊತ್ತು ಬೇಕಾದರೂ ಸಾಮಗ್ರಿನ ತಗೊಳ್ಬೋದಲ್ವಾ? ಸರಿ ಸರಿ, ಮನೇಲಿ ಏನೂ ಇಲ್ಲ, ಬೇಗ ಎಲ್ಲ ವಸ್ತುಗಳನ್ನ ಕೊಡು. ಹೌದಾ, ಸರಿ, ಏನೇನು ವಸ್ತುಗಳು ಬೇಕೋ? ತುಂಬ ವಸ್ತುಗಳು ಬೇಕೋ, ನನ್ನ ಹತ್ರ ಚೀಟಿನೇ ಇದೆ ಹಾಗಂತ ಚೀಟಿನ ಕೊಟ್ಲು ಮಹಿ. ಮಹಿ ಕೇಳಿದ ವಸ್ತುಗಳನ್ನೆಲ್ಲ ಚಿಚುಕಾಗೆ ಕೊಟ್ಲು. ಮಹಿ ಹದ್ದು ಆ ವಸ್ತುಗಳನ್ನ ತಗೊಂಡು ಅಲ್ಲಿಂದ ಹೋದ್ಲು. ಸ್ವಲ್ಪ ಸಮಯದಲ್ಲಿ ಕುಹುಬಾತು ಚಿಚುಕಾಗಿಯ ಮನೆಗೆ ಬಂದ್ಲು. ಅಲ್ಲಿ ಬರ್ದಿಟ್ಟಿರುವ ಬೋರ್ಡನ್ನು ನೋಡಿ ಅವಳು ಆಶ್ಚರ್ಯಪಟ್ಲು. ಏನೋ ಭೂಮಿ ಕೆಳಗಡೆ ಅಂಗಡಿನಾ? ಈ ಚಿಚು ಏನೋ ಹೊಸದಾಗಿ ಏನಾದರೂ ಮಾಡ್ತಾ ಇರ್ತಾಳೆ. ಸರಿ, ಅಲ್ಲಿಗೆ ಹೋಗ್ತೀನಿ ಹಾಗಂತ ಅಂದ್ಕೊಂಡು ಕುಹುಬಾತು ಚಿಚುಕಾಗಿಯ ಅಂಗಡಿಗೆ ಹೋದ್ಲು. ಅಲ್ಲಿ ಆ ಅಂಗಡಿಯನ್ನು ನೋಡಿ ಅವಳು ತುಂಬಾನು ಸಂತೋಷಪಟ್ಲು, ಜೊತೆಗೆ ತುಂಬಾನು ಆಶ್ಚರ್ಯಪಟ್ಲು. ಏನ್ ಚಿಚು ಇದು, ಭೂಮಿ ಒಳಗಡೆ ಇಷ್ಟು ದೊಡ್ಡ ಅಂಗಡಿನ ಇಟ್ಬಿಟ್ಟಿದೀಯಾ? ಹೌದು ಕುಹು, ತುಂಬಾ ಕಷ್ಟಪಟ್ಟಿಟ್ಟಿದ್ದೀನಿ. ಪರವಾಗಿಲ್ಲ ಬಿಡು, ಮಳೆ ಗಾಳಿ ಏನೇ ಬಂದರೂ ಕೂಡ ಇಲ್ಲಿ ನಿಂತ್ಕೊಂಡು ಎಷ್ಟೊತ್ತು ಬೇಕಾದರೂ ಎಲ್ಲಾನು ತಗೊಳ್ಬೋದು. ಏನೇನು ಬೇಕೋ? ಹಾಗೆ ಕುಹುಬಾತು ಅವಳಿಗೆ ಏನೇನು ಬೇಕೋ ಎಲ್ಲಾನು ಹೇಳಿದ್ಲು. ಚಿಚುಕಾಗಿ ಅವಳು ಕೇಳಿದ ಎಲ್ಲ ವಸ್ತುಗಳನ್ನ ಅಲ್ಲಿಂದ ಕೊಟ್ಟು ಕಳಿಸ್ತು.
ಈ ವಿಷಯ ತಿಳ್ಕೊಂಡು ಊರಿನಲ್ಲಿರುವ ಪಕ್ಷಿಗಳು ಎಲ್ಲರೂ ಕೂಡ ಚಿಚುಕಾಗೆ ಅಂಗಡಿಗೆ ಬಂದು ಎಲ್ಲಾನು ತಗೊಂಡು ಹೋಗ್ತಿದ್ರು. ಹಾಗೆ ಚಿಚುಕಾಗೆ ವ್ಯಾಪಾರನೂ ತುಂಬಾ ಚೆನ್ನಾಗಿ ನಡೀತಿತ್ತು. ಚಿಚುಕಾಗೆ ಯಾವಾಗ್ಲೂ ಏನಾದ್ರೂ ವ್ಯಾಪಾರ ಶುರು ಮಾಡ್ಬೇಕು ಅಂತ ಅಂದ್ಕೊಳ್ತಾನೆ ಇದ್ಲು. ಆದ್ರೆ ಏನ್ ವ್ಯಾಪಾರ ಶುರು ಮಾಡೋದು ಅನ್ನೋದು ಅವಳಿಗೆ ಅರ್ಥ ಆಗ್ತಿತ್ತಿಲ್ಲ. ಅದು ಅಲ್ಲದೆ ಅವಳ ಹತ್ರ ಜಾಸ್ತಿ ಹಣನೂ ಇಲ್ಲ. ಆದ್ರಿಂದ ಸ್ವಲ್ಪ ಹಣ ಖರ್ಚಿನಲ್ಲಿ ಏನಾದ್ರೂ ಒಂದು ವ್ಯಾಪಾರ ಶುರು ಮಾಡ್ಲೇಬೇಕು ಅಂತ ಅಂದ್ಕೊಳ್ತಾ ಇದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಮಳೆಗಾಲನೂ ಶುರುವಾಯಿತು. ಮಳೆಗಾಲದಲ್ಲಿ ಏನಾದ್ರೂ ವ್ಯಾಪಾರ ಶುರು ಮಾಡಿದ್ರೆ ಸರಿಯಾಗಿ ನಡೆಯೋದಿಲ್ವೋ ಏನೋ ಅಂತ ಅವಳು ಅಂದ್ಕೊಳ್ತಿದ್ಲು. ಚಿಚುಕಾಗೆಯ ಮಗನಾದ ಚಿನ್ನುಕಾಗೆ ತುಂಬಾ ಬುದ್ಧಿವಂತ ಹುಡುಗನಾಗಿದ್ದ. ಇವಾಗ ಏನ್ ವ್ಯಾಪಾರ ಮಾಡ್ಬೇಕು ಅಂತ ಅಂದ್ಕೊಂಡ್ರು ಕಷ್ಟನೇ. ಸಾಧಾರಣ ದಿನಗಳಲ್ಲೇ ವ್ಯಾಪಾರ ಸರಿಯಾಗಿ ನಡೆಯಲ್ಲ, ಇದ್ರಲ್ಲೂ ಮಳೆಗಾಲದಲ್ಲಿ ಏನ್ ವ್ಯಾಪಾರ ಶುರು ಮಾಡೋದು? ಅದಕ್ಕೆ ಅಂತ ಸುಮ್ಮನೆ ಇರೋಕ್ಕೂ ಆಗಲ್ಲ. ಏನಾದರೂ ಒಂದು ವ್ಯಾಪಾರ ಮಾಡಲೇಬೇಕಲ್ವಾ? ಹೀಗೇನೆ ಅದು ಇದು ಅಂತ ಕಾರಣ ಹೇಳ್ಕೊಂಡು ಕೂತ್ಕೊಂಡಿದ್ರೆ ವ್ಯಾಪಾರ ನಡೆಯೋದಿಲ್ಲ. ಹಾಗಂತ ಅಂದ್ಕೊಂಡು ಚಿಚುಕಾಗೆ ಈ ಮಳೆಗಾಲದಲ್ಲಿ ಏನ್ ವ್ಯಾಪಾರ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ಲು. ಆವಾಗಲೇ ಅಲ್ಲಿಗೆ ಬಂದ ಚಿನ್ನು ಅವನ ತಾಯಿ ಯೋಚನೆ ಮಾಡೋದನ್ನ ನೋಡಿ, ಅಮ್ಮ ಏನಮ್ಮ ಯೋಚನೆ ಮಾಡ್ತಿದೀಯಾ? ನೀನು ಏನು ಯೋಚನೆ ಮಾಡಿದ್ರು ವಿಚಿತ್ರವಾಗಿಯೇ ಮಾಡ್ತೀಯಾ ಅಲ್ವಾ? ಏನೋ ಯಾವಾಗ ನೋಡಿದ್ರೆ ಏನಾದರೂ ಒಂದು ಹೇಳ್ಕೊಂಡು ನನ್ನನ್ನು. ಸರಿ ಅಮ್ಮ, ಏನು ಯೋಚನೆ ಮಾಡ್ತಿದೀಯಾ ಅಂತ ಹೇಳೋ, ಆಮೇಲೆ ಏನು ಹೇಳಲ್ಲ ತಾನೇ? ಏನಿಲ್ಲ ಕಣೋ, ಏನು ವ್ಯಾಪಾರ ಶುರು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ. ಏನೋ ಇನ್ನೂ ಅದ್ರ ಬಗ್ಗೆನೇ ನೀನು ಯೋಚನೆ ಮಾಡ್ತಾ ಇದೀಯಾ? ನೀನು ತುಂಬ ಸ್ಲೋ ಕಣಮ್ಮೋ. ತೆಗೆದು ಬಿಟ್ಟ ಅಂದರೆ ಓಡ್ ಹೋಗ್ತೀಯಾ ನೀನು? ಹಾಂ ಸರಿ ಸರಿ ಅಮ್ಮ, ಕೋಪ ಮಾಡ್ಕೋಬೇಡ. ಏನು ವ್ಯಾಪಾರ ಮಾಡಬೇಕು ಅಂತಿದೀಯಾ? ಅದಕ್ಕೆ ಎಷ್ಟು ಹಣ ಇಟ್ಕೊಂಡಿದ್ದೀಯಮ್ಮ ನೀನು? ಹಣ ಕಡಿಮೆನೇ ಇದೆ ಕಣೋ. ಚಿಕ್ಕದಾಗಿ ಏನಾದರೂ ಒಂದು ವ್ಯಾಪಾರ ಶುರು ಮಾಡಬೇಕು, ಆದರೆ ಏನು ಮಾಡೋದು ಅಂತ ಮಾತ್ರ ಅರ್ಥ ಆಗ್ತಾನೇ ಇಲ್ಲ. ಹೇಗೋ ಕೊನೆಗೆ ಒಂದು ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿದೀಯಾ? ಇಷ್ಟೊತ್ತು ಅದೇ ಅಲ್ವೇನೋ ಹೇಳ್ತಾ ಇದ್ದಿದ್ದು. ಸರಿ ಸರಿ, ಹಾಗಾದ್ರೆ ಒಂದು ಮಾಡೋ. ಏನಾದರೂ ಹತ್ತಿರದಲ್ಲಿ ಹಬ್ಬ ಇದೆಯಾ ಅಂತ ನೋಡು, ಆ ಹಬ್ಬಕ್ಕೆ ತಕ್ಕಂಗೆ ಏನಾದರೂ ವ್ಯಾಪಾರ ಶುರು ಮಾಡೋ. ಇದು ನಿಜವಾಗ್ಲೂ ಒಳ್ಳೆ ಐಡಿಯಾ ಕಣೋ. ಆವಾಗ ಖಂಡಿತ ನನ್ನ ವ್ಯಾಪಾರ ಸ್ವಲ್ಪನಾದರೂ ಚೆನ್ನಾಗಿ ನಡೆಯುತ್ತೆ. ಅದಕ್ಕೆ ಅಲ್ವಾ ಮತ್ತೆ ನಾನು ಹೇಳಿದ್ದೋ, ಈ ಮಳೆಯಲ್ಲಿ ವ್ಯಾಪಾರ ಚೆನ್ನಾಗಿ ನಡಿಬೇಕು ಅಲ್ವಾ? ಹೌದು ಕಣೋ. ಸರಿ ಸರಿ, ನೋಡ್ತೀನಿ ಏನು ವ್ಯಾಪಾರ ಶುರು ಮಾಡೋದು ಅಂತ. ಹಾಗೆ ಚಿನ್ನುಕಾಗೆ ಅವನ ತಾಯಿಗೆ ಐಡಿಯಾ ಕೊಟ್ಟು ಆಮೇಲೆ ಅಲ್ಲಿಂದ ಹೋದ. ಚಿನ್ನುಕಾಗೆ ಹೇಳಿದ ಹಾಗೇನೆ ಹತ್ರದಲ್ಲಿ ಹಬ್ಬ ಏನು ಬರ್ತಾ ಇದೆ ಅಂತ ಚಿಚುಕಾಗೆ ಯೋಚನೆ ಮಾಡ್ತಾ ಇದ್ಲು. ಆವಾಗ ರಾಖಿ ಹಬ್ಬ ನೆನಪಾಯಿತು. ರಾಖಿ ಹಬ್ಬ ಬರ್ತಾ ಇದೆ ಅಲ್ವಾ? ನಮ್ಮೂರಲ್ಲಿ ಹೇಗೂ ಯಾರೂ ರಾಖಿ ಮಾರಲ್ಲ. ಆದ್ರಿಂದ ನಾನು ಪಟ್ಟಣಕ್ಕೆ ಹೋಗಿ ಕಡಿಮೆ ಬೆಲೆಗೆ ರಾಖಿ ತಗೊಂಡು ಬಂದು ಊರಲ್ಲಿ ಮಾರಿದ್ರೆ ಆವಾಗ ಖಂಡಿತ ನನ್ನ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಹಾಗಂತ ಅಂದ್ಕೊಂಡು ಚಿಚುಕಾಗೆ ತುಂಬಾನು ಸಂತೋಷದಿಂದ ಚಿನ್ನುಕಾಗೆ ಹತ್ತಿರ ಈ ವಿಷಯನ ಹೇಳಿದ್ಲು. ಆ ಐಡಿಯಾ ಚಿನ್ನುಕಾಗೆಗೂ ಕೂಡ ತುಂಬಾನು ಇಷ್ಟ ಆಯಿತು. ಪರವಾಗಿಲ್ಲ ಅಮ್ಮ, ನಿನಗೂ ಕೂಡ ಬುದ್ಧಿ ಇದೆ. ಏನೋ ನನ್ನನ್ನು ನೋಡಿ ಏನು ಹೇಳಿದೆ? ಇಲ್ಲಮ್ಮ, ಐಡಿಯಾ ಚೆನ್ನಾಗಿದೆ, ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ, ಅದೇ ಹೇಳಿದೆ. ನೀನು ಹಾಗೆ ಹೇಳಿದಾಗೆ ನನ್ನ ಕಿವಿಗೆ ಬೀಳಲೇ ಇಲ್ಲ. ನೀನು ಬೇರೆ ಸುಮ್ಮನೆರಮ್ಮ, ನಾನೊಂದು ಹೇಳಿದ್ರೆ ನೀನೊಂದು ತಿಳ್ಕೊಳ್ತೀಯ, ಅದಕ್ಕೆ ಏನೂ ಹೇಳೋದಿಲ್ಲ. ನಾನು ಹೋಗ್ತೀನಿ, ನನ್ನನ್ನು ಬಿಟ್ಬಿಡೋ. ಹಾಗಂತ ಹೇಳಿ ಚಿನ್ನುಕಾಗೆ ತಪ್ಪಿಸ್ಕೊಂಡು ಅಲ್ಲಿಂದ ಓಡ್ಹೋದ. ಚಿಚುಕಾಗೆ ರಾಖಿ ಹಬ್ಬ ಹತ್ರ ಬರುವಾಗ ಪಟ್ಟಣಕ್ಕೆ ಹೋಗಿ ರಾಖಿಗಳನ್ನೆಲ್ಲ ತಗೊಂಡು ಬರಬೇಕು ಅಂತ ಅಂದ್ಕೊಂಡ್ಲು. ಹಾಗೆ ರಾಖಿ ಹಬ್ಬಕ್ಕೆ 2 ದಿನ ಇರುವಾಗ ಅವಳು ಪಟ್ಟಣಕ್ಕೆ ಹೋಗಿ ರಾಖಿ ತಗೊಂಡು ಬಂದ್ಲು. ಅಮ್ಮಯ್ಯ, ರಾಖಿ ತಗೊಂಡು ಬಂದಾಯ್ತು, ವ್ಯಾಪಾರ ಶುರು ಮಾಡಬೇಕು. ಹೇಗೋ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಊರಿನವರು ಎಲ್ಲರೂ ಕೂಡ ನನ್ನ ಹತ್ರ ಬಂದು ರಾಖಿ ತಗೊಂಡ್ರೆ ಚೆನ್ನಾಗಿರುತ್ತೆ ಹಾಗಂತ ಅಂದ್ಕೊಳ್ತಿದ್ಲು. ಚಿಚುಕಾಗೆ ಮರುದಿನ ಬೆಳಗ್ಗೆನೆ ಮನೆಗಳು ಜಾಸ್ತಿ ಇರುವ ಜಾಗದಲ್ಲಿ ಮಧ್ಯದಲ್ಲಿ ಹೋಗಿ ಒಂದು ಅಂಗಡಿನ ಓಪನ್ ಮಾಡಿದ್ಲು. ಅದರಲ್ಲಿ ಅವಳು ಪಟ್ಟಣದಿಂದ ತಗೊಂಡ್ ಬಂದ ಎಲ್ಲ ರಾಖಿಗಳನ್ನ ಇಟ್ಟು ಆ ದಿನಾನೇ ಅವಳ ವ್ಯಾಪಾರನ ಶುರು ಮಾಡಿದ್ಲು. ಆವಾಗ ಚಿಚುಕಾಗೆ ವ್ಯಾಪಾರ ಚೆನ್ನಾಗಿ ನಡಿಬೇಕು ಅಂತಾನು ಅಂದ್ಕೊಳ್ತಿದ್ಲು. ಹೇಗೋ ಅಂದ್ಕೊಂಡ ಹಾಗೆ ವ್ಯಾಪಾರ ಶುರು ಮಾಡಿದ್ದೀನಿ. ನನ್ನ ವ್ಯಾಪಾರ ತುಂಬ ಚೆನ್ನಾಗಿ ನಡೆದ್ರೆ ಅದೇ ಸಾಕು. ಎಲ್ಲರೂ ನನ್ನ ಹತ್ರ ಬಂದು ರಾಖಿ ತಗೊಂಡು ಹೋದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಆದರೆ ಮಳೆ ಬೇರೆ ಬರ್ತಾ ಇದೆ ಅಲ್ವಾ? ಮಳೆಯಲ್ಲೇ ಯಾರಾದರೂ ಬರದೇ ಇದ್ರೆ ಏನು ಮಾಡೋದು? ಹಾಗಂತ ಮಳೆನ ನೋಡಿ ಬೇಜಾರು ಮಾಡ್ಕೊಳ್ತಾ ಇದ್ಲು ಚಿಚುಕಾಗೆ. ಏನು ಮಾಡೋದಂತ ಅವಳಿಗೆ ಅರ್ಥ ಆಗಲಿಲ್ಲ. ಹೀಗಿರುವಾಗ ಒಂದು ಛತ್ರಿ ಹಿಡ್ಕೊಂಡು ಲೂಸಿ ಪಾರಿವಾಳ ಆ ಕಡೆ ಬಂತು. ಆವಾಗ ಚಿಚುಕಾಗಿಯ ರಾಖಿ ಅಂಗಡಿಯನ್ನು ನೋಡಿ ಅವಳು ಹತ್ರದಲ್ಲಿ ಹೋದ್ಲು. ಏನು ಚಿಚು, ರಾಖಿ ಅಂಗಡಿ ಇಟ್ಟಿದೀಯಾ? ಹೌದು,
2 ದಿನದಲ್ಲಿ ರಾಖಿ ಹಬ್ಬ ಇದೆ ಅಲ್ವಾ, ಎಲ್ಲರೂ ಪಟ್ಟಣಕ್ಕೆ ಹೋಗಿ ತಗೊಳ್ಳೋದು ಬೇಡ ಅಂತ ನಾನೇ ಇಟ್ಟಿದ್ದೀನಿ. ಪರವಾಗಿಲ್ಲ, ಒಳ್ಳೇದೇ ಆಯಿತು. ಇಲ್ಲಾಂದರೆ ಒಂದು ರಾಖಿ ತಗೊಳ್ಳೋಕ್ಕೆ ನಾವೆಲ್ಲರೂ ಪಟ್ಟಣಕ್ಕೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರನೇ ನಾನೇ ಪಟ್ಟಣದಿಂದ ರಾಖಿ ತಗೊಂಡು ಬಂದು ಮಾಡ್ತಾ ಇದ್ದೀನಿ. ಈ ಊರಲ್ಲಿ ಯಾರೂ ರಾಖಿ ಅಂಗಡಿ ಇಟ್ಟೇ ಇಲ್ಲ ಗೊತ್ತಾ. ಹಾಗಂತ ಲೂಸಿ ಪಾರಿವಾಳ ಹೇಳಿದನ್ನ ಕೇಳಿ ಯಾರೂ ಅಂಗಡಿ ಇಟ್ಟಿಲ್ಲ ಅಂದರೆ ಅವಳಿಗೆ ಒಳ್ಳೆ ವ್ಯಾಪಾರ ನಡೆಯುತ್ತೆ ಅಂತ ಚಿಚುಕಾಗೆ ಅಂದ್ಕೊಳ್ತಾ ಇದ್ಲು. ಹಾಗೆ ಅವರಿಬ್ರು ಸ್ವಲ್ಪ ಹೊತ್ತು ಅದ್ರ ಬಗ್ಗೆನೇ ಮಾತಾಡ್ತಿದ್ರು. ಸರಿ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಆ ರಾಖಿ ಹಬ್ಬಕ್ಕೋಸ್ಕರ ನನ್ನ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ. ಓ ಹೌದಾ, ಹಾಗಾದರೆ ಒಂದು ರಾಖಿ ತಗೊಂಡು ಹೋಗ್ಬೋದಲ್ವಾ? ಇನ್ನು 2 ದಿನದಲ್ಲಿ ರಾಖಿ ಹಬ್ಬ ಇದೆ ತಾನೇ, ನಿನ್ನ ಹತ್ರನೇ ರಾಖಿ ತಗೊಂಡು ಹೋಗ್ತೀನಿ, ಕೊಡು. ಹಾಗಂತ ಹೇಳಿ ಲೂಸಿ ಪಾರಿವಾಳ ಅವಳಿಗೇನು ರಾಖಿ ಬೇಕೋ ಅದನ್ನು ತಗೊಂಡು ಹೋದ್ಲು. ಚಿಚುಕಾಗೆ ಅದನ್ನು ನೋಡಿ ತುಂಬಾ ಸಂತೋಷಪಟ್ಲು. ಹಾಗೆ ಅವಳ ವ್ಯಾಪಾರ ಶುರುವಾಯಿತು. ಊರಿನಲ್ಲಿದ್ದ ಎಲ್ರಿಗೂ ಕೂಡ ಅವಳ ಅಂಗಡಿಯ ಬಗ್ಗೆ ಗೊತ್ತಾಯಿತು. ಆದ್ದರಿಂದ ಒಬ್ಬೊಬ್ಬರಾಗಿ ಬಂದು ರಾಖಿ ತಗೊಂಡು ಹೋಗೋಕ್ಕೆ ಶುರು ಮಾಡಿದ್ರು. ಅಮ್ಮಯ್ಯ, ಹೇಗೋ ಈ ಮಳೆಗಾಲದಲ್ಲಿ ಒಂದು ವ್ಯಾಪಾರ ಶುರು ಮಾಡಿದೆ, ಹೇಗೆ ನಡೆಯುತ್ತೋ ಹೇಗೋ ಅಂತ ಅಂದ್ಕೊಂಡಿದ್ದೆ. ಆದರೆ ಒಳ್ಳೆಯದೇ ಆಯಿತು, ಎಲ್ಲರೂ ನನ್ನ ಹತ್ರನೇ ಬಂದು ರಾಖಿ ತಗೊಂಡು ಹೋಗ್ತಾ ಇದ್ದಾರೆ. 2 ದಿನ ವ್ಯಾಪಾರ ಇದೇ ರೀತಿ ನಡೆದರೆ ಚೆನ್ನಾಗಿರುತ್ತೆ ಹಾಗಂತ ಅಂದ್ಕೊಂಡ್ಲು. ಹಾಗೆ ಆ ದಿನ ಸಂಜೆ ಸಮಯ ವ್ಯಾಪಾರ ಎಲ್ಲನೂ ಮುಗಿಸ್ಕೊಂಡು ಚಿಚುಕಾಗೆ ಮನೆಗೆ ಹೋದ್ಲು. ಆ ದಿನ ವ್ಯಾಪಾರ ಚೆನ್ನಾಗಿ ನಡೆದಿದ್ದನ್ನು ಅವಳು ಚಿನ್ನು ಹತ್ರ ಹೇಳಿದ್ಲು. ಏನಮ್ಮ, ಇವತ್ತು ವ್ಯಾಪಾರ ಹೇಗೆ ನಡೀತು? ತುಂಬ ಚೆನ್ನಾಗಿ ನಡೀತು ಕಣೋ, ಎಲ್ಲರೂ ನಮ್ಮ ಅಂಗಡಿಗೆ ಬಂದು ರಾಖಿ ತಗೊಂಡ್ರು ಗೊತ್ತಾ. ಹೌದಾ, ಇದು ಒಳ್ಳೆ ವಿಷಯನೇ ಅಮ್ಮ. ಹೌದು ಕಣೋ, ನಾಳೆ ಇನ್ನೂ ಜಾಸ್ತಿ ವ್ಯಾಪಾರ ಆಗುತ್ತೆ. ಹಾಗಾದರೆ ಬೆಳಿಗ್ಗೆನೇ ಅಂಗಡಿ ಓಪನ್ ಮಾಡಿ ರಾತ್ರಿಗೆ ಮುಚ್ಚಮ್ಮ ಸಾಕು. ಸರಿ ಸರಿ ಕಣೋ, ಅದೇ ಅಂದ್ಕೊಂಡಿದ್ದೀನಿ. ಹಾಗೆ ಆ ದಿನಾನು ಕಳೀತು. ಮರುದಿನ ಬೆಳಗ್ಗೆ ಕೂಡ ಚಿಚುಕಾಗೆ ಅಂಗಡಿ ಓಪನ್ ಮಾಡಿದ್ಲು. ಈ ದಿನ ಚೆನ್ನಾಗಿ ವ್ಯಾಪಾರ ನಡಿಬೇಕು ಅಂತ ದೇವ್ರ ಹತ್ರ ಬೇಡ್ಕೊಂಡ್ಲು. ಅದೇ ಊರಲ್ಲಿದ್ದ ಬುಜ್ಜಿಗುಬ್ಬಚ್ಚಿ ಅವಳ ಅಣ್ಣನಿಗೆ ರಾಖಿ ತಗೊಳ್ಬೇಕು ಅಂತ ಅಂದ್ಕೊಂಡ್ಲು. ಬನ್ನು ಅಣ್ಣನಿಗೆ, ನಾಳೆ ರಾಖಿ ಕಟ್ಟಬೇಕು, ನಾಳೆ ರಾಖಿ ಹಬ್ಬ ಅಲ್ವಾ. ಆದರೆ ಇವಾಗ ರಾಖಿಗೆ ನಾನು ಎಲ್ಲಿಗೆ ಹೋಗೋದು? ಅಮ್ಮನ ಹತ್ರ ಹೋಗಿ ಹೇಗಾದರೂ ಒಂದು ರಾಖಿನ ತಗೊಂಡು ಬಂದು ಕೊಡಿ ಅಂತ ಕೇಳಬೇಕು, ಹೋಗ್ತೀನಿ ಹಾಗಂತ ಅಂದ್ಕೊಂಡು ಬುಜ್ಜಿಗುಬ್ಬಚ್ಚಿ ಅವಳ ತಾಯಿಯಾದ ಟುನಿಗುಬ್ಬಚ್ಚಿ ಹತ್ರ ಹೋಗಿ, ಅಮ್ಮ, ಬನ್ನು ಅಣ್ಣನಿಗೆ ರಾಖಿ ಕಟ್ಟಬೇಕು, ರಾಖಿ ತಗೊಳ್ಬೇಕು. ಸರಿ ಬುಜ್ಜಿ, ಹೋಗಿ ತಗೊಂಡು ಬಾ. ನಾನೆಲ್ಲಿಂದ ಹೋಗಿ ತಗೊಂಡು ಬರೋದಮ್ಮ, ನಮ್ಮೂರಲ್ಲಿ ರಾಖಿ ಮಾಡ್ತಾ ಇಲ್ವಲ್ಲ. ಹಾಗಂತ ಯಾರು ಹೇಳಿದ್ದು? ಚೋಟು ಹೇಳಿದ್ಲು, ಚಿಚ್ಚು ಅಂಗಡಿ ಇಟ್ಟಿದ್ದಾಳಂತೆ. ಹೌದಾ, ಹಾಗಾದರೆ ಹೋಗಿ ನನಗೆ ಬೇಕಾದ ರಾಖಿನ ತಗೊಂಡು ಬರ್ತೀನಮ್ಮ. ಬೇಕಾದ ರಾಖಿ ತಗೊಂಡು ಬಾ, ಆದರೆ ಛತ್ರಿ ತಗೊಂಡು ಹೋಗು. ಹಾಗೆ ಬುಜ್ಜಿಗುಬ್ಬಚ್ಚಿ ಒಂದು ಛತ್ರಿ ಹಿಡ್ಕೊಂಡು ಮಳೆಯಲ್ಲಿ ನನೆಯದೆ ಚಿಚುಕಾಗಿಯ ರಾಖಿ ಅಂಗಡಿಗೆ ಹೋದ್ಲು. ಅಲ್ಲಿ ಹಲವು ಥರದ ರಾಖಿಗಳನ್ನು ಇರೋದನ್ನು ನೋಡಿ ಅವಳು ತುಂಬಾ ಸಂತೋಷಪಟ್ಲು. ಏನಮ್ಮ, ನಿನಗೆ ಏನು ರಾಖಿ ಬೇಕೋ? ನಿಮ್ಮ ಹತ್ರ ಇರೋ ಎಲ್ಲ ರಾಖಿಗಳು ತುಂಬಾ ಚೆನ್ನಾಗಿದೆ. ಹೌದಾ, ನಾನೇ ನೋಡಿ ನೋಡಿ ಪಟ್ಟಣದಿಂದ ತಗೊಂಡು ಬಂದಿದ್ದು. ನನಗೆ ಆ ಹೊಳಿತಾ ಇರುವ ರಾಖಿ ಬೇಕು ಆಂಟಿ. ನೀವು ಮಾತ್ರ ಇಲ್ಲಿ ಅಂಗಡಿ ಇಟ್ಟಿಲ್ಲ ಅಂದರೆ ಈ ರಾಖಿಗೋಸ್ಕರ ನಾವು ಪಟ್ಟಣಕ್ಕೆ ಹೋಗಬೇಕಾಗಿತ್ತು. ಹೌದೌದು, ನಿಜಾನೇ. ನಿಮಗೆ ಆ ಕಷ್ಟ ಬರಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ತಗೊಂಡು ಬಂದಿಟ್ಟಿರೋದು ಹಾಗಂತ ಹೇಳಿ ಚಿಚುಕಾಗೆ ತುಂಬಾ ಸಂತೋಷ ಪಡ್ತಾ ಇದ್ಲು. ಬುಜ್ಜಿಗುಬ್ಬಚ್ಚಿ ಅವಳಿಗೆ ಬೇಕಾಗಿರುವ ರಾಖಿನ ತಗೊಂಡ್ಲು. ಆಂಟಿ, ಈ ರಾಖಿ ಎಷ್ಟು ಬೆಲೆ? ಓ ಇದಾ, ಬರೀ 50 ರೂಪಾಯಿ. ಏನು, ಬರೀ 50 ರೂಪಾಯಾ? ಸರಿ ಹೋಯ್ತು, ಸರಿ ಬೆಲೆ ಕಡಿಮೆ ಮಾಡಿ. ಏನೋ, ರಾಖಿಗೂ ಕೂಡ ಬೆಲೆ ಕಡಿಮೆ ಮಾಡಬೇಕಾ? ಹೌದು, ಮತ್ತೆ ವ್ಯಾಪಾರ ಮಾಡುವಾಗ ನೀವು ಬೆಲೆ ಕಡಿಮೆ ಮಾಡಿಲ್ಲ ಅಂದರೆ ಆಮೇಲೆ ಬರೋರು ಎಲ್ಲರೂ ಬೇರೆ ಅಂಗಡಿಗೆ ಹೋಗ್ಬಿಡ್ತಾರೆ ಅಲ್ವಾ, ಅದಕ್ಕೆ. ಓ, ಅದೂ ನಿಜಾನೇ. ಸರಿ, ಹಾಗಾದರೆ 49 ರೂಪಾಯಿ ಕೊಡು. ಏನು, 49 ರೂಪಾಯಿನಾ? ಸರಿ ಹೋಯ್ತು, ನಿಮ್ಮ 1 ರೂಪಾಯಿ ನನಗೆ ಯಾಕೆ, ತಗೊಳ್ಳಿ 50 ರೂಪಾಯಿ. ಹಾಗಂತ ಬುಜ್ಜಿ 50 ರೂಪಾಯಿ ಕೊಟ್ಟು ರಾಖಿ ತಗೊಂಡು ಮನೆಗೆ ಹೋದ್ಲು. ಚಿಚುಕಾಗೆ ನಗಾಡ್ತಾ ಇದ್ಲು. ಪಾಪ ಮಗು, 50 ರೂಪಾಯಿ ಅಂತ ಹೇಳಿದ್ದಕ್ಕೆ ಕಡಿಮೆ ಮಾಡೋಕ್ಕೆ ಹೇಳಿದ್ಲು. 1 ರೂಪಾಯಿ ಕಡಿಮೆ ಮಾಡಿದ್ದನ್ನು ನೋಡಿ ಅವಳು ಮನೆಗೆ ಓಡ್ ಹೋದ್ಲು. ಪಾಪ ಬುಜ್ಜಿ. ಹಾಗಂತ ಅಂದ್ಕೊಂಡಿದ್ದಾಗ ಆವಾಗಲೇ ಮಹಿಹದ್ದು ಆ ಕಡೆ ಬಂತು. ಮಹಿಹದ್ದು ಒಂದು ರಾಖಿ ತಗೊಳ್ಳೋದಕ್ಕೋಸ್ಕರನೇ ಅಲ್ಲಿ ಬಂದಿತ್ತು. ಚಿಚುಕಾಗೆಯ ಅಂಗಡಿಯಲ್ಲಿ ಸುಮಾರು ರಾಖಿಗಳು ಇರೋದನ್ನ ನೋಡಿ, ಚಿಚೋ, ಈ ರಾಖಿ ಎಷ್ಟು ಬೆಲೆ? ಓ ಇದಾ, ಇದಕ್ಕೆ 80 ರೂಪಾಯಿ. ಏನೋ 80 ರೂಪಾಯಿನಾ? ಬೆಲೆ ತುಂಬ ಜಾಸ್ತಿ. ಇಲ್ಲ, ನಾನು ತಗೊಂಡು ಬಂದು ಇಟ್ಟಿರೋದೇ ಎಲ್ಲನೂ ಒಳ್ಳೆ ರಾಖಿಗಳು. ಆದರೂ ಸ್ವಲ್ಪ ಬೆಲೆ ಕಡಿಮೆ ಮಾಡಿ ಕೊಡ್ಬೋದಾಗಿತ್ತಲ್ವಾ? ಇಲ್ಲ, ಕಡಿಮೆ ಮಾಡೋಕ್ಕಾಗಲ್ಲ.
ಸರಿ, ಹಾಗಾದರೆ ನಾನು ಪಟ್ಟಣಕ್ಕೆ ಹೋಗಿ ತಗೊಂಡು ಬರ್ತೀನಿ. ಸರಿ ಸರಿ, ಹಾಗಾದರೆ 150 ರೂಪಾಯಿ ಖರ್ಚಾಗುತ್ತೆ. ಏನೋ 150 ರೂಪಾಯಿ ಹೇಗೆ ಖರ್ಚಾಗುತ್ತೆ? ಮತ್ತೆ ನೀವು ಇಲ್ಲಿಂದ ಪಟ್ಟಣಕ್ಕೆ ಹೋಗಬೇಕು, ಆಮೇಲೆ ಅಲ್ಲಿಂದ ಬರಬೇಕು, ರಾಖಿನೂ ತಗೊಳ್ಬೇಕು, ಎಲ್ಲನೂ ಸೇರಿಸಿದ್ರೆ 150 ರೂಪಾಯಿ ಆಗಲ್ವಾ ಏನೋ? ಹಾಂ, ಹಾಗಂತೀಯಾ? ಸರಿ, ಇದೇ ಕೊಡು. ಹಾಗಂತ ಹೇಳಿ ಮಹಿಹದ್ದು ಚಿಚುಕಾಗೆ ಹತ್ತಿರ ರಾಖಿ ತಗೊಂಡು ಹೋದ್ಲು. ಚಿಚುಕಾಗೆ ನಗಾಡ್ತಾ ಇದ್ಲು. ಹಾಗೆ ರಾಖಿ ಹಬ್ಬದ ದಿನ ಚಿಚುಕಾಗೆಗೆ ವ್ಯಾಪಾರ ಚೆನ್ನಾಗಿ ನಡೆದು ಅವಳಿಗೆ ಸುಮಾರು ಹಣನೂ ಸಿಕ್ತು.